ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 289. ನಾನು ನಿಮ್ಮೊಂದಿಗೆ ಕರುಣಾಕರ ಬುಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ದೇವದಾನವರ ರಣರಂಗ ಮಾನವ ಹೃದಯ ಭಾವರಾಗ ಹಠಂಗಳು ಅವರ ಸೇನೆಗಳು. ದೇವದಾನವರ ರಣರಂಗ ಮಾನವ ಹೃದಯ ಭಾವರಾಗ ಹಠಂಗಳು ಅವರ ಸೇನೆಗಳು. ಭೂವಿಭವ ಜಯಗಳ ಭ್ರಾಂತಿಯಲಿ ಮರೆಯುವರು ಜೀವಾಮೃತವನವರು ಮಂಕುತಿಮ್ಮ. ಭೂವಿಭವ ಜಯಗಳ ಭ್ರಾಂತಿಯಲಿ ಮರೆಯುವರು ಜೀವಾಮೃತವನವರು ಮಂಕುತಿಮ್ಮ. ಪ್ರಿಯರೇ, ಮನುಷ್ಯನ ಹೃದಯವು ವಿಶಾಲವಾದದ್ದು. ಕಾರಣ ಆತ ಬುದ್ಧಿವಂತ ಪ್ರಾಣಿ, ಭಾವನಾತ್ಮಕ ಜೀವಿ. ಆದರೆ ಅವನಿಗೆ ತಿಳಿಯದಂತೆಯೇ ಅವನ ಮನಸ್ಸಿನಲ್ಲಿ ದೇವತೆಗಳು ಮತ್ತು ರಕ್ಕಸರ ನಡುವೆ ಹೊಯ್ದಾಟ ನಡೆಯುತ್ತಾ ಇರುತ್ತದೆ. ಅಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಎರಡು ವಿಚಾರಗಳು, ಅಂಶಗಳ ನಡುವೆ ತಿಕ್ಕಾಟ ನಡೆಯುತ್ತದೆ. ಇವೆರಡರ ನಡುವೆ ಮನುಷ್ಯನು ಯಾವುದಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾನೋ ಅದುವೇ ಗೆಲ್ಲುತ್ತದೆ. ಒಂದು ಇನ್ನೊಂದನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುತ್ತದೆ. ಇಚ್ಛಾಶಕ್ತಿಯ ಬಲಹೀನದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ನಾವು ಆಗ ಸೋಲುತ್ತೇವೆ. ಆದರೆ ಇಲ್ಲಿರುವ ಭಾವ, ಪ್ರೀತಿ ಮತ್ತು ಹಠಗಳೇ ಅವನ ಸೈನ್ಯಗಳಾಗಿರುತ್ತವೆ ಎನ್ನುವ ವಿಚಾರವನ್ನು ನಾವು ಮರೆಯಕೂಡದು. ಅಂತೆಯೇ ಈ ಭೂಮಿಯ ಮೇಲೆ ನಡೆಯುವ ಕ್ರಿಯೆಯಲ್ಲಿ ವೈಭವದ ಮತ್ತು ಗೆಲುವಿನ ಭ್ರಾಂತಿಯಲ್ಲಿ ತನ್ನ ವಾಸ್ತವದ ಜೀವನ ಅಮೃತವನ್ನು ಮರೆಯಬಾರದು. ಮರೆತರೂ ಅಂತಾದರೆ ತನಗೆ ತಿಳಿಯದಂತೆಯೇ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಅದರೊಂದಿಗೆ ಬದುಕಿನ ರಸಗಳಿಗೆಗಳು ಕೂಡ ವಿಷ ಗಳಿಗೆಗಳಾಗಿ ಪರಿವರ್ತನೆಯಾಗುತ್ತವೆ. ಅದಕ್ಕೆ ಕಾರಣ ವ್ಯಕ್ತಿಯ ಆಯ್ಕೆಯ ಮನಸ್ಥಿತಿಯೇ ಹೊರತು ಹೊರ ಜಗತ್ತಿನ ಕ್ರಿಯೆಗಳು ಅಲ್ಲ ಎಂಬ ವಿಚಾರವನ್ನು ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.